ಅಯೋಧ್ಯಾಕಾಂಡದ 26ನೇ ಸ್ವರ್ಗ. ಶ್ರೀರಾಮನ ವಿಮನಸ್ಕತೆಗೆ ಕಾರಣವನ್ನು ಸೀತೆಯು ಪ್ರಶ್ನಿಸಿದುದು. ಶ್ರೀರಾಮನು ತಾನು ತಂದೆಯ ಆಜ್ಞೆಯಂತೆ ಅರಣ್ಯಕ್ಕೆ ಹೊರಟಿರುವುದಾಗಿಯೂ ಸೀತಾದೇವಿಯು ಅರಮನೆಯಲ್ಲಿಯೇ ಇದ್ದು ಗುರುಜನರನ್ನು ಸೇವಿಸುತ್ತಾ ಭರತನಿಗೆ ವಿಧೇಯಳಾಗಿ ಇರುವಂತೆಯೂ ಹಿತೋಪದೇಶ ಮಾಡಿದ್ದುದು. ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಕೌಸಲ್ಯಾದೇವಿಯನ್ನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವಳಿಂದ ಮಂಗಳಾಶಾಸನವನ್ನು ಪಡೆದು ಧರ್ಮಿಷ್ಠರ ಮಾರ್ಗಾನುವರ್ತಿಯಾದ ಶ್ರೀರಾಮನು ಅರಣ್ಯಕ್ಕೆ ಹೊರಡಲು ಉದ್ಯುಕ್ತನಾದನು. ಶ್ರೀರಾಮನ ದರ್ಶನಾಕಾಂಕ್ಷಿಗಳಾಗಿದ್ದ ಅನೇಕ ಪೌರರಿಂದ ನಿಬಿಡವಾಗಿದ್ದ ರಾಜಮಾರ್ಗವನ್ನು ಬೆಳಗುತ್ತಾ ಹೋಗುತ್ತಿದ್ದ ರಾಜಪುತ್ರನು ತನ್ನ ಗುಣಾತಿಶಯಗಳಿಂದ ನಾಗರಿಕರ ಮನಸ್ಸನ್ನು ಕಲಕುತ್ತಿರುವನೋ ಎಂಬಂತೆ ಕಾಣುತ್ತಿದ್ದನು. ಇತ್ತಲಾಗಿ ತಪಸ್ವಿನಿಯಾದ ವೈದೇಹಿಯಾದರೋ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಉಂಟಾದ ವಿಘಾತವನ್ನು ಕೇಳಿರಲಿಲ್ಲ. ಶ್ರೀರಾಮನಿಗೆ ಯೌವರಾಜ್ಯಾಭಿಷೇಕವಾಗುವುದೆಂದೇ ಅವಳ ಮನಸ್ಸಿನಲ್ಲಿ ಇನ್ನೂ ಇದ್ದಿತು. ದೇವತೆಗಳ ವಿಷಯದಲ್ಲಿ ಕೃತಜ್ಞಳಾಗಿದ್ದ, ರಾಜಧರ್ಮಗಳೆಲ್ಲವನ್ನೂ ಸಂಪೂರ್ಣವಾಗಿ ತಿಳಿದಿದ್ದ ಸೀತಾದೇವಿಯು ದೇವತೆಗಳಿಗೆ ಪೂಜೆಯನ್ನು ತಾನೇ ಯಥಾವಿಧಿಯಾಗಿ ಮಾಡಿ ಆನಂದ ಭರಿತಳಾಗಿ ರಾಜಪುತ್ರನನ್ನೇ ಎದುರು ನೋಡುತ್ತಿದ್ದಳು. ಆನಂದ ತುಂದಿಲರಾದ ಜನರಿಂದ ತುಂಬಿ ಹೋಗಿದ್ದ, ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದ ಅರಮನೆಯನ್ನು ಪ್ರವೇಶಿಸಿದೊಡನೆಯೇ ಶ್ರೀರಾಮನು ಅಲ್ಲಿದ್ದ ಜನರ ಉತ್ಸಾಹವನ್ನು ನೋಡಿ ನಾಚಿ ತಲೆ ತಗ್ಗಿಸಿದನು. ಶ್ರೀರಾಮನ ಮುಖಕಮಲವು ಪಟ್ಟಾಭಿಷೇಕದ ಸಂತಸದಿಂದ ಕೂಡಿರುವುದಂತಿರಲಿ, ಅನುದಿನದ ಕಾಂತಿಯನ್ನು ಹೊಂದಿರಲಿಲ್ಲ. ಮುಖವು ಬಾಡಿದ್ದಿತು. ಶ್ರೀರಾಮನು ತಲೆ ತಗ್ಗಿಸಿ ನಿಂತಿದ್ದನು. ಅವನು ಅಂತಃಪುರಕ್ಕೆ ಬಂದೊಡನೆಯೇ ಸೀತೆಯು ಮೇಲೆದ್ದಳು. ಶೋಕ ಸಂತಪ್ತನಾಗಿಯೂ ಚಿಂತೆಯಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿಯೂ ಇದ್ದ ಶ್ರೀರಾಮನನ್ನು ಭ್ರಾಂತಿಯಿಂದ ನಡುಗುತ್ತಾ ನೋಡಿದಳು. ತಾಯಿಗೂ ತಮ್ಮನಿಗೂ ಸಮಾಧಾನವನ್ನು ಹೇಳಿದ ಧೀರನಾದ ಶ್ರೀರಾಮನು ಸೀತೆಯ ಬಳಿಗೆ ಬಂದೊಡನೆಯೇ ದುಃಖಿತನಾದನು. ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನು ತಡೆದುಕೊಳ್ಳಲು ಶ್ರೀರಾಮನಿಗೆ ಸಾಧ್ಯವಾಗಲಿಲ್ಲ. ಮುಖವು ವಿವರಣವಾಯಿತು. ಅಂತಹ ಸ್ಥಿತಿಯಲ್ಲಿದ್ದ ಶ್ರೀರಾಮನನ್ನು ಸೀತೆಯು ನೋಡಿದಳು. ಬಾಡಿದ ಮುಖವುಳ್ಳವನಾಗಿದ್ದ, ಬೆವರಿನಿಂದ ತೊಯ್ದು ಹೋಗಿದ್ದ, ಉದ್ವಿಗ್ನನಾಗಿದ್ದ ಶ್ರೀರಾಮನನ್ನು ನೋಡಿ ದುಃಖದಿಂದ ಪರಿತಪಿಸುತ್ತಾ ಸೀತೆಯು ಪ್ರಶ್ನಿಸಿದಳು. ಕಿಮಿದಾನೀಮಿದಂ ಪ್ರಭೋ, ಪ್ರಭುವೇ, ಈ ಸಮಯದಲ್ಲಿ ಇದೇನಿದು? ಹೀಗೇಗಿರುವೆ? ಇಂದು ಬೃಹಸ್ಪತಿ ದೇವತಾತ್ಮಕವಾದ ಸಕಲ ಸಮೃದ್ಧಿ ಪ್ರಾಪಕವಾದ ಪುಷ್ಯ ನಕ್ಷತ್ರವಿದ್ದು ಪಟ್ಟಾಭಿಷೇಕಕ್ಕೆ ಯೋಗ್ಯ ದಿನವಾಗಿರುವುದೆಂದು ಪ್ರಾಜ್ಞರಾದ ಬ್ರಾಹ್ಮಣರು ಹೇಳಿದ್ದಾರೆ. ಸಂತಸದಿಂದಿರಬೇಕಾದ ಇಂದು ನೀನೇಕೆ ಖಿನ್ನ ಮನಸ್ಕನಾಗಿರುವೆ? ನೂರಾರು ಕಡ್ಡಿಗಳಿಂದ ಕೂಡಿ ನೀರಿನ ನೊರೆಯಂತೆ ಬಿಳುಪಾದ ಶ್ವೇತ ಛತ್ರದಿಂದ ನಿನ್ನ ಸುಂದರವಾದ ಮುಖವು ಆವೃತವಾಗಿ ಶೋಭಿಸುತ್ತಿಲ್ಲವೇಕೆ? ಚಂದ್ರನಂತೆಯೂ ರಾಜಹಂಸದಂತೆಯೂ ಪ್ರಕಾಶಮಾನವಾದ, ಚಕ್ರವರ್ತಿ ಯೋಗ್ಯವಾದ, ಪಟ್ಟಾಭಿಷೇಕಕ್ಕೆ ಅತಿ ಮುಖ್ಯ ವಸ್ತುಗಳಾದ ದಿವ್ಯ ಚಾಮರಗಳಿಂದ ಕಮಲಕ್ಕೆ ಸದೃಶವಾದ ನಿನ್ನ ಮುಖವು ಬೀಸಲ್ಪಡುತ್ತಿಲ್ಲವೇಕೆ? ವಾಗ್ಮಿಗಳಾದ, ಅತಿ ಚತುರರಾದ, ಸಂತುಷ್ಟರಾದ ಸ್ತುತಿ ಪಾಠಕರೂ ಮತ್ತು ವಂದಿ ಮಾಗಧರೂ ಮಂಗಳಕರವಾದ ಸ್ತೋತ್ರಗಳಿಂದ ನಿನ್ನ ಗುಣಗಾನ ಮಾಡುತ್ತಿರುವುದು ಕಾಣುತ್ತಿಲ್ಲ. ನಿನ್ನ ಕುಂದಿರುವ ಮುಖವನ್ನು ನೋಡಿದರೆ ವೇದ ಪಾರಂಗತರಾದ ಬ್ರಾಹ್ಮಣರು ನಿನ್ನ ತಲೆಯ ಮೇಲೆ ಮೊಸರು ಜೇನುತುಪ್ಪಗಳಿಂದ ಮಿಶ್ರವಾದ ಪುಣ್ಯತೀರ್ಥಗಳ ಅಭಿಷೇಕವನ್ನು ಮಾಡಿರುವಂತೆ ಕಾಣುತ್ತಿಲ್ಲ. ನೀನು ಪಟ್ಟಾಭಿಷಿಕ್ತನಾಗಿ ನನ್ನ ಅಂತಃಪುರಕ್ಕೆ ಬಂದಿದ್ದರೆ ನಿನ್ನನ್ನನುಸರಿಸಿ ಅಮಾತ್ಯರು, ಪುರಪ್ರಮುಖರು, ನಾಗರಿಕರು ಬರುತ್ತಿದ್ದರು. ಯಾರೊಬ್ಬರೂ ನಿನ್ನೊಡನೆ ಬಂದಂತೆ ಕಾಣುತ್ತಿಲ್ಲ. ಪ್ರಭುವೆ, ನೀನು ಪಟ್ಟಾಭಿಷಿಕ್ತನಾಗಿ ಅರಮನೆಯನ್ನು ಬಿಟ್ಟು ದಿವ್ಯರಥಾರೂಢನಾಗಿ ಹೊರಟೊಡನೆಯೇ ನಿನ್ನ ರಥದ ಮುಂದುಗಡೆಯಲ್ಲಿ ವೇಗಗಮನವುಳ್ಳ 4 ಕುದುರೆಗಳಿಂದ ಕೂಡಿದ ಸ್ವರ್ಣಮಯವಾದ ಪುಷ್ಯ ರಥವು ಹೊರಡಬೇಕಾಗಿದ್ದಿತು. ಅಂತಹ ಉತ್ಸವ ಪ್ರಧಾನವಾದ ರಥವು ನಿನ್ನ ರಥದ ಮುಂಭಾಗದಲ್ಲೇ ಹೋಗುತ್ತಿರುವುದನ್ನು ನಾನು ನೋಡಲಿಲ್ಲ. ನೀನು ಅಭಿಷಿಕ್ತನಾಗಿ ಅರಮನೆಯಿಂದ ಹೊರಟೊಡನೆಯೇ ನಿನ್ನ ಮುಂದುಗಡೆ ಕಾಂತಿಯುಕ್ತವಾದ, ಪರ್ವತೋಪಮವಾದ, ಕೃಷ್ಣ ಮೇಘದಂತೆ ಕಪ್ಪಾದ, ಸರ್ವಲಕ್ಷಣಯುಕ್ತವಾದ, ಅಭಿಷೇಕ ಕಾಲದಲ್ಲಿ ನಿನ್ನಿಂದ ಪೂಜಿಸಲ್ಪಟ್ಟ ಪಟ್ಟದಾನೆಯೂ ಇರಬೇಕಾಗಿದ್ದಿತು. ಅದೂ ಕಾಣದಾಗಿದೆ. ಸ್ವರ್ಣಮಯವಾಗಿಯೂ ಚಿತ್ರ ವಿಶಿಷ್ಟವಾಗಿಯೂ ವೀರ ಪುರಸ್ಕೃತವಾಗಿಯೂ ಇರುವ
ಭದ್ರಾಸನವನ್ನು ಪುರಸ್ಕರಿಸಿ ಅನಂತರ ನೀನು ನನ್ನ ಬಳಿಗೆ ಬಂದಂತೆ ಕಾಣುತ್ತಿಲ್ಲ. ಪಟ್ಟಾಭಿಷೇಕಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿರುವ ಈ ಸಮಯದಲ್ಲಿ ನಿನ್ನ ಮುಖವೇಕೆ ಕುಂದಿದೆ? ನಿನ್ನ ಮುಖದಲ್ಲೇ ಹರ್ಷದ ಚಿಹ್ನೆಯೇ ಕಾಣುತ್ತಿಲ್ಲ. ಈ ವಿಧವಾದ ನಿನ್ನ ಮುಖಭಾವವು ಅಪೂರ್ವವಾದುದು, ಹಿಂದೆಂದೂ ಕಂಡಿದ್ದಿಲ್ಲ. ಇದೇ ಮುಂತಾಗಿ ಹೇಳಿಕೊಂಡು ಪ್ರಲಪಿಸುತ್ತಿದ್ದ ಸೀತೆಗೆ ಶ್ರೀರಾಮನು ಹೇಳಿದನು, ಸೀತೆ, ಪೂಜ್ಯಪಾದನಾದ ತಂದೆಯು ನನ್ನನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ. ಸತ್ಕುಲ ಪ್ರಸೂತಳಾದ ಧರ್ಮಜ್ಞಳಾದ ಧರ್ಮ ಮಾರ್ಗಾನುಸಾರಿಣಿಯಾದ ಜಾನಕಿಯೇ, ಯಾವ ಕಾರಣದಿಂದಾಗಿ ನನ್ನ ತಂದೆಯು ನನ್ನ ಅರಣ್ಯಕ್ಕೆ ಕಳುಹಿಸಲಿರುವನೆಂಬುದನ್ನು ಹೇಳುವೆನು ಕೇಳು. ಸತ್ಯಪ್ರತಿಜ್ಞನಾದ ನನ್ನ ತಂದೆಯು ತಾಯಿಯಾದ ಕೈಕೇಯಿಗೆ ಹಿಂದೆ 2 ವರಗಳನ್ನು ಕೊಟ್ಟಿದ್ದನು. ರಾಜನು ನನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧಗೊಳಿಸಿದ್ದ ಈ ಸಮಯದಲ್ಲಿ ಕೈಕೇಯಿಯು ತನಗೆ ಹಿಂದೆ ಕೊಟ್ಟಿದ್ದ 2 ವರಗಳನ್ನು ಕಾರ್ಯಗತ ಮಾಡಿಕೊಡಬೇಕೆಂದು ತಂದೆಯನ್ನು ಪ್ರೇರಿಸಿದಳು. ಕೇಳಿದ ವರಗಳನ್ನು ನಡೆಸಿಕೊಡುವೆನೆಂದು ರಾಜನು ಶಪಥ ಮಾಡಲಾಗಿ ಆ ಶಪಥವೆಂಬ ಧರ್ಮಪಾಶದಿಂದ ಕೈಕೇಯಿಯು ತಂದೆಯನ್ನು ಬಿಗಿದು ತನ್ನ ವಶ ಮಾಡಿಕೊಂಡಳು. ಮೊದಲನೆಯ ವರದಂತೆ ನಾನು 14 ವರ್ಷಗಳ ಕಾಲ ಅರಣ್ಯದಲ್ಲಿರಬೇಕು. ತಂದೆಯ ಆಜ್ಞೆಯಂತೆ ನಿರ್ಜನವಾದ ಅರಣ್ಯಕ್ಕೆ ಹೊರಟಿರುವ ನಾನು ನಿನ್ನನ್ನು ನೋಡಲು ಬಂದೆನು. ಸೀತೆ, ನಾನಿಲ್ಲಿಂದ ಹೊರಟು ಹೋದ ಬಳಿಕ ಭರತನಿಗೆ ಪಟ್ಟಾಭಿಷೇಕವಾಗುತ್ತದೆ. ಅವನು ನಿನ್ನ ಬಳಿಗೆ ಬಂದಾಗ ಸಮಯೋಚಿತವಾದ ಮಾತುಗಳನ್ನಾಡಿ ಅವನನ್ನು ಕಳುಹಿಸಬೇಕೇ ಹೊರತು ನನ್ನ ಪ್ರಸ್ತಾಪವನ್ನು ಅವನ ಮುಂದೆ ಹೇಳಬಾರದು. ಐಶ್ವರ್ಯವಂತರು ತಮ್ಮ ಮುಂದೆ ಮಾಡುವ ಇತರರ ಶ್ಲಾಘನೆಯನ್ನು ಸಹಿಸುವುದಿಲ್ಲ. ಆದುದರಿಂದ ರಾಜಸಿಂಹಾಸನವನ್ನು ಪಡೆದು ಐಶ್ವರ್ಯಕ್ಕೆ ಸ್ವಾಮಿಯಾಗುವ ಭರತನ ಮುಂದೆ ನನ್ನ ಗುಣಕಥನವನ್ನು ಮಾಡಬೇಡ. ಭರತನು ನಿನ್ನನ್ನು ವಿಶೇಷವಾದ ರೀತಿಯಲ್ಲಿ ಪುರಸ್ಕರಿಸಿ ಪೋಷಿಸುವೆನೆಂದು ನಿರೀಕ್ಷಿಸಬಾರದು. ಅವನಿಗೆ ಅನುಕೂಲಳಾಗಿರುವುದರಿಂದ ಮಾತ್ರವೇ ಅವನ ಆಶ್ರಯದಲ್ಲಿರಲು ನಿನಗೆ ಸಾಧ್ಯವಾಗುವುದು. ಪಿತಾಮಹ ಪ್ರಪಿತಾಮಹರಿಂದ ಅನುಭೂತವಾದ ಈ ಯುವರಾಜ ಪದವಿಯನ್ನು ರಾಜನು ಭರತನಿಗೆ ಕೊಟ್ಟಿದ್ದಾನೆ. ಯುವರಾಜನಾದ ಭರತನನ್ನು ನೀನು ವಿಶೇಷವಾಗಿ ಪ್ರಸನ್ನಗೊಳಿಸಬೇಕು. ನಾನು ಈಗಲೇ ಗುರುವಾದ ನನ್ನ ತಂದೆಯ ಪ್ರತಿಜ್ಞೆಯನ್ನು ಪಾಲಿಸುವ ಸಲುವಾಗಿ ಅರಣ್ಯಕ್ಕೆ ಹೋಗುತ್ತೇನೆ. ನೀನು ಚಿತ್ತಳಾಗಿರು. ಅನಘಳೆ, ಮುನಿಗಳಿಂದ ಸಂಸೇವ್ಯಮಾನವಾದ ಅರಣ್ಯಕ್ಕೆ ನಾನು ಹೊರಟು ಹೋದ ನಂತರ ನೀನು ವ್ರತೋಪವಾಸ ನಿಷ್ಠಳಾಗಿರಬೇಕು. ಅರುಣೋದಯವಾಗುತ್ತಲೇ ಹಾಸಿಗೆಯಿಂದೆದ್ದು ಮಡಿಯುಟ್ಟು ಯಥಾವಿಧಿಯಾಗಿ ಯಥಾಕ್ರಮವಾಗಿ ದೇವತೆಗಳಿಗೆ ಪೂಜೆಯನ್ನು ಮಾಡಿ ಜನೇಶ್ವರನಾದ ನನ್ನ ತಂದೆಯಾದ ದಶರಥನಿಗೆ ನಮಸ್ಕಾರ ಮಾಡಬೇಕು. ನನ್ನ ತಾಯಿಯಾದ ಕೌಸಲ್ಯೆಯಾದರೋ ಇಳಿವಯಸ್ಸಿನವಳು. ಪುತ್ರ ವಿಯೋಗವಾಗುವುದೆಂಬ ಸಂತಾಪದಿಂದ ಪೀಡಿತಳಾಗಿದ್ದಾಳೆ. ಅವಳನ್ನು ನೀನು ಧರ್ಮೈಕ ದೃಷ್ಟಿಯಿಂದ ಗೌರವಿಸಬೇಕು. ನಿನ್ನ ಉಳಿದ ಚಿಕ್ಕ ತಾಯಿಯರನ್ನು ನೀನು ಅನುದಿನವೂ ನಮಸ್ಕರಿಸುತ್ತಾ ಗೌರವಿಸಬೇಕು. ಪ್ರೀತಿ, ಸೌಹಾರ್ದ ಮತ್ತು ಪಾಲನೆಗಳಿಂದ ಅವರೂ ನನಗೆ ತಾಯಿಯ ಸಮಾನರಾಗಿರುತ್ತಾರೆ. ಭರತ, ಶತ್ರುಘ್ನರು ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯರಾಗಿರುತ್ತಾರೆ. ಅವರನ್ನು ನೀನು ವಿಶೇಷವಾಗಿ ತಮ್ಮಂದಿರಂತೆಯೇ ಮಕ್ಕಳಂತೆಯೂ ಕಾಣಬೇಕು. ಭರತನಿಗೆ ಅಪ್ರಿಯವಾದ ಕಾರ್ಯವನ್ನು ಯಾವಾಗಲೂ ಮಾಡಲೇಬಾರದು. ಏಕೆಂದರೆ ಅವನೇ ನಮ್ಮ ರಾಜನು, ದೇಶಕ್ಕೂ ಮತ್ತು ಕುಲಕ್ಕೂ ಪ್ರಭುವು ಆಗುವನು. ಸದ್ವೃತ್ತಿಯಿಂದಲೂ ಆಲಸ್ಯರಹಿತವಾದ ಪ್ರಯತ್ನದಿಂದಲೂ ಆರಾಧಿಸಿದರೆ ಅಥವಾ ಸೇವಿಸಿದರೆ ರಾಜರು ಪ್ರಸನ್ನರಾಗುತ್ತಾರೆ. ಹಾಗೆ ಮಾಡದೆ ಅವರಿಗೆ ವಿರೋಧವಾದ ಕಾರ್ಯವನ್ನು ಮಾಡಿದರೆ ಕೋಪಗೊಳ್ಳುತ್ತಾರೆ. ಅಹಿತವನ್ನುಂಟು ಮಾಡುವವರು ತಮ್ಮ ಮಕ್ಕಳೇ ಆಗಿದ್ದರೂ ರಾಜರು ಅವರನ್ನು ಪರಿತ್ಯಜಿಸುತ್ತಾರೆ. ಸಮರ್ಥರಾದವರನ್ನು, ಹಿತಕಾರಿಗಳನ್ನು ಅವರು ತಮ್ಮ ಬಂಧುವರ್ಗಕ್ಕೆ ಸೇರದವರಾಗಿದ್ದರೂ ರಾಜರು ಅಂತಹವರನ್ನು ಪ್ರತಿಗ್ರಹಿಸಿ ಪುರಸ್ಕರಿಸುತ್ತಾರೆ. ಕಲ್ಯಾಣಿ, ನನ್ನನ್ನಗಲಿದ ನೀನು ಧರ್ಮದಲ್ಲಿಯೇ ನಿರತಳಾಗಿ ಸತ್ಯನಿಷ್ಠಳಾಗಿ ವ್ರತಾನುಷ್ಠಾನ ಪರಳಾಗಿರುತ್ತಾ ರಾಜನಾದ ಭರತನನ್ನು ಅನುಸರಣೆ ಮಾಡಿಕೊಂಡಿರು. ಪ್ರಿಯಳೆ, ನಾನು ಮಹಾರಣ್ಯಕ್ಕೆ ಹೋಗುತ್ತೇನೆ. ನೀನು ಇಲ್ಲಿಯೇ ವಾಸ ಮಾಡಿಕೊಂಡಿರಬೇಕು. ನೀನು ಯಾರೊಬ್ಬರಿಗೋ ಅಪ್ರಿಯವಾಗದಂತೆ ನಡೆದುಕೊಳ್ಳಬೇಕು. ಈ ಮಾತನ್ನು ನೀನು ನಡೆಸಿಕೊಡಬೇಕು. ಇಲ್ಲಿಗೆ 26ನೇ ಸ್ವರ್ಗವು ಮುಗಿಯಿತು.